ಮುಂಜಾನೆಯ ಶುಭೋದಯಗಳು. ಈಗಾಗಲೇ ಕಂಪನಿಯ ಕಾರ್ಯದರ್ಶಿಯ ಅರ್ಥ, ವಾಕ್ಯ ಮತ್ತು ಲಕ್ಷಣಗಳನ್ನು ಇಂದಿನ ತರಗತಿಗಳಲ್ಲಿ ಕಲಿತಿದ್ರು. ಈ ತರಗತಿಯಲ್ಲಿ ಕಂಪನಿಯ ಕಾರ್ಯದರ್ಶಿಯನ್ನು ಯಾವುದರ ಆಧಾರದ ಮೇಲೆ ನೇಮಕ ಮಾಡ್ತಾರೆ ಮತ್ತು ಅವರ ನೇಮಕತ್ತಿರ್ತಕ್ಕಂಥ ವಿಧಾನಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಫಸ್ಟ್, ಕಂಪನಿಯ ಕಾರ್ಯದರ್ಶಿಯ ನೇಮಕಾತಿ. ಈಗಾಗಲೇ ತಿಳಿಸಿದಂತೆ ಪ್ರತಿಯೊಂದು ವ್ಯವಹಾರ ಸಂಸ್ಥೆಗಳು, ಅದರಲ್ಲಿ ದೊಡ್ಡ ದೊಡ್ಡ ವ್ಯವಹಾರ ಸಂಸ್ಥೆಗಳು ಅಥವಾ ಬಹುರಾಷ್ಟ್ರೀಯ ಕಂಪನಿಗಳು ಪ್ರಾರಂಭವಾಗೋದಕ್ಕಿಂತ ಮುಂಚಿತವಾಗಿಯೂ ಕೂಡ ಕಂಪನಿಗೆ ಕಾರ್ಯದರ್ಶಿಯ ನೇಮಕಾತಿ ಅವಶ್ಯಕವಾಗುತ್ತೆ. ಹಾಗಾಗಿ ಕಂಪನಿಯ ಕಾರ್ಯದರ್ಶಿಯನ್ನು ಪ್ರಮುಖವಾಗಿ 2 ಸಂದರ್ಭಗಳಲ್ಲಿ ನೇಮಕ ಮಾಡಲಾಗುತ್ತೆ. ನೋಡಿ, ಕಂಪನಿಯ ಕಾರ್ಯದರ್ಶಿಯನ್ನು ಪ್ರಮುಖವಾಗಿ 2 ಸಂದರ್ಭಗಳಲ್ಲಿ ನೇಮಕ ಮಾಡಲಾಗುತ್ತೆ. ಅದರಲ್ಲಿ ಮೊದಲನೇದಾಗಿ ಕಂಪನಿಯ ಸ್ಥಾಪನೆಗಿಂತ ಮುಂಚಿತವಾಗಿ, ಎರಡನೆಯದಾಗಿ ಕಂಪನಿಯ ಸ್ಥಾಪನೆಯ ನಂತರ. ಅಂದರೆ ಕಂಪನಿನ ಹುಟ್ಟಾಕಿರೋಲ್ಲ, ಕಂಪನಿ ಸ್ಥಾಪನೆಗಿಂತ ಮುಂಚಿತವಾಗಿ ಕಂಪನಿಗೆ ಕಾರ್ಯದರ್ಶಿಯ ಅವಶ್ಯಕವಾಗಿರುತ್ತೆ. ಯಾಕೆ ಅವಶ್ಯಕವಾಗಿರುತ್ತೆ ಅಂದರೆ, ಕಂಪನಿಯನ್ನು ಪ್ರಾರಂಭಿಸುವಂತಹ ಸಂದರ್ಭದಲ್ಲಿ ಕೆಲವು ದಾಖಲಾತಿ ಪತ್ರಗಳನ್ನು ತಯಾರಿಸಬೇಕಾಗುತ್ತೆ. ಕಂಪನಿಯನ್ನು ಸ್ಥಾಪನೆ ಮಾಡೋಕ್ಕಿಂತ ಮುಂಚಿತವಾಗಿ ಅಥವಾ ಹುಟ್ಟು ಹಾಕೋದಕ್ಕಿಂತ ಮುಂಚಿತವಾಗಿ ಅದಕ್ಕೆ ಅವಶ್ಯಕವಾಗಿರ್ತಕ್ಕಂತಹ ಕೆಲವೊಂದು ಯೋಜನೆಗಳನ್ನು, ಕೆಲವೊಂದು ದಾಖಲಾತಿ ಪತ್ರಗಳನ್ನು ಅಥವಾ ಇನ್ನಿತರ ಚಟುವಟಿಕೆಗಳನ್ನು ತಯಾರಿಸುವಂಥ ಉದ್ದೇಶಕ್ಕೋಸ್ಕರವಾಗಿ ಕಂಪನಿಗೆ ಒಬ್ಬ ವ್ಯಕ್ತಿಯನ್ನು ನೇಮಕ ಮಾಡ್ತೀವಿ. ಅವನನ್ನು ಕಂಪನಿಯ ಕಾರ್ಯದರ್ಶಿ ಎಂದು ಕರಿತೀವಿ. ಇಂತಹ ಕಂಪನಿಯ ಕಾರ್ಯದರ್ಶಿ ಅಂದರೆ ಕಂಪನಿಯ ಸ್ಥಾಪನೆಗಿಂತ ಮುಂಚಿತವಾಗಿ ನೇಮಕವಾಗಿರ್ತಕ್ಕಂತಹ ಕಾರ್ಯದರ್ಶಿಯನ್ನು ತಾತ್ಪೂರ್ವಿಕ ಕಂಪನಿಯ ಕಾರ್ಯದರ್ಶಿ ಎಂದು ಕರೆಯಲಾಗುತ್ತೆ. ತಾತ್ಪೂರ್ವಿಕ ಕಂಪನಿಯ ಕಾರ್ಯದರ್ಶಿ ಎಂದು ಕರೆಯುತ್ತೇವೆ ಇವರನ್ನು ಯಾವುದೇ ರೀತಿಯಾಗಿರ್ತಕ್ಕಂತಹ ಕಾನೂನುಬದ್ಧವಾಗಿ ನೇಮಕವಾಗಿರುವುದಿಲ್ಲ. ಯಾಕಂದರೆ ಕಂಪನಿಯೇ ಹುಟ್ಟಿರುವುದಿಲ್ಲ. ಹಾಗಾಗಿ ಕಂಪನಿಯ ಪ್ರಾರಂಭ ಅಥವಾ ಹುಟ್ಟಿಗಿಂತ ಮುಂಚಿತವಾಗಿ ನೇಮಕವಾಗಿರ್ತಕ್ಕಂತಹ ಕಾರ್ಯದರ್ಶಿಯನ್ನು ನಾವು ಎಂತ ಕರಿತೀವಿ? ತಾತ್ಪೂರ್ವಿಕ ಕಂಪನಿಯ ಕಾರ್ಯದರ್ಶಿ ಎಂದು ಕರೆಯಲಾಗುತ್ತೆ. ಹಾಗೆ ಕಂಪನಿ ಸ್ಥಾಪನೆಗಿಂತ ಮುಂಚಿತವಾಗಿ ಮತ್ತೆ 2 ಪ್ರಕಾರವಾಗಿ ಹೇಳ್ತಾನೆ. ಪ್ರವರ್ತಕರು ಯಾರು ನೇಮಕ ಮಾಡ್ತಾರೆ? ಕಂಪನಿ ಸ್ಥಾಪನೆಗಿಂತ ಮುಂಚಿತವಾಗಿ ಮತ್ತು ಯಾರು ನೇಮಕ ಮಾಡ್ತಾರೆ? ಹಾಗಾಗಿ ಕಂಪನಿಯ ಸ್ಥಾಪನೆಗಿಂತ ಮುಂಚಿತವಾಗಿ ಪ್ರವರ್ತಕರು ಅವರನ್ನು ನೇಮಕ ಮಾಡಿಕೊಳ್ತಾರೆ ಮತ್ತು ಲಿಖಿತ ಕಟ್ಟಳೆಗಳು ಅವರನ್ನು ನೇಮಕ ಮಾಡಿಕೊಳ್ಳಲಾಗುತ್ತೆ. ಪ್ರವರ್ತಕರಂದರೆ ಯಾರು? ಕಂಪನಿಯನ್ನು ಪ್ರಾರಂಭಿಸುವುದಕ್ಕೆ ನೇಮಕವಾಗಿರ್ತಕ್ಕಂತಹ ಕೆಲವೊಂದು ಗುಂಪುಗಳು ಅಂತ ಕರಿತೀವಿ. ಆ ವ್ಯಕ್ತಿಗಳು ಏನು ಮಾಡ್ತಾರೆ? ಕಂಪನಿಗಳಿಗೆ ಅವಶ್ಯಕವಾಗಿರ್ತಕ್ಕಂತಹ ಒಬ್ಬ ವ್ಯಕ್ತಿಯನ್ನು ನೇಮಕ ಮಾಡಿಕೊಂಡು ಕಂಪನಿಯನ್ನು ನಡೆಸಿಕೊಂಡು ಹೋಗೋದಕ್ಕೆ ಎಲ್ಲ ರೀತಿಯ ಚಟುವಟಿಕೆಗಳಲ್ಲಿ ಭಾಗವಹಿಸುವಂತಹ ವ್ಯಕ್ತಿಗಳನ್ನು ಕಂಪನಿಯ ಪ್ರವರ್ತಕರು ಎಂದು ಕರೆಯಲಾಗುತ್ತೆ. ಈ ಪ್ರವರ್ತಕರು ಕಂಪನಿಯ ಕಾರ್ಯದರ್ಶಿಯನ್ನು ನೇಮಕ ಮಾಡ್ತಾನೆ. ಅದು ತಾತ್ಕಾಲಿಕವಾಗಿ ನೇಮಕ ಮಾಡಿಕೊಳ್ತಾರೆ. ಕಂಪನಿ ಕಾರ್ಯದರ್ಶಿ ಏನು ಮಾಡ್ತಾರೆ? ತಾತ್ಕಾಲಿಕವಾಗಿ ಅವರನ್ನು ನೇಮಕ ಮಾಡಿಕೊಳ್ತಾರೆ. ಅವರು ಎಲ್ಲ ವ್ಯವಹಾರದ ಚಟುವಟಿಕೆಗಳಲ್ಲೂ ಕೂಡ ಭಾಗಿಯಾಗಬಹುದಾಗಿರುತ್ತೆ. ಆದರೆ ಕಂಪನಿ ಸ್ಥಾಪನೆಗಿಂತ ಮುಂಚಿತವಾಗಿ ಮಾತ್ರ ಅವನನ್ನು ಕಂಪನಿಯ ಕಾರ್ಯದರ್ಶಿ ಎಂದು ಮಾತ್ರ ನೇಮಕವಾಗಿರ್ತಾನೆ. ಕಂಪನಿ ಸ್ಥಾಪನೆಯ ನಂತರದಲ್ಲಿ ಅದು ಮತ್ತೊಂದು ರೀತಿಯಾಗಿರ್ತಕ್ಕಂತಹ ಒಪ್ಪಂದಗಳ ಆಧಾರದ ಮೇಲೆ ನೇಮಕವಾಗಿರ್ತಾನೆ. ಈ ತಾತ್ಕಾಲಿಕವಾಗಿ ನೇಮಕವಾಗಿರ್ತಕ್ಕಂಥ ವ್ಯಕ್ತಿಯನ್ನಾದರೂ ಮುಂದುವರಿಸಬಹುದು ಅಥವಾ ಇನ್ನೊಬ್ಬ ವ್ಯಕ್ತಿಯನ್ನಾದರೂ ನೇಮಕ ಮಾಡಿಕೊಳ್ಳಬಹುದು. ಸ್ವತಂತ್ರವಾಗಿರ್ತಕ್ಕಂಥ ಅಧಿಕಾರ ಕಂಪನಿಗೆ ಇರುತ್ತೆ. ಹಾಗಾಗಿ ಕಂಪನಿ ಸ್ಥಾಪನೆಗಿಂತ ಮುಂಚಿತವಾಗಿ ಪ್ರವರ್ತಕರಿಂದ ಕಂಪನಿಯ ಕಾರ್ಯದರ್ಶಿಯನ್ನು ನೇಮಕ ಮಾಡಿಕೊಳ್ತಾರೆ. ಅದು ಕೇವಲ ಕೆಲವೊಂದು ಉದ್ದೇಶಗಳಿಗೆ, ಕೆಲವೊಂದು ನಿರ್ದಿಷ್ಟ ಉದ್ದೇಶಗಳು ಮತ್ತು ಕಾರ್ಯಗಳನ್ನು ಕಾರ್ಯರೂಪಕ್ಕೆ ತರುವಂಥ ಉದ್ದೇಶಕ್ಕೋಸ್ಕರವಾಗಿ ಕಾರ್ಯದರ್ಶಿಯನ್ನು ನೇಮಕ ಮಾಡಿಕೊಳ್ತಾರೆ. ಹಾಗೆ ಲಿಖಿತ ಕಟ್ಟಳೆಗಳ ಪ್ರಕಾರವಾಗಿ ಕೂಡ ಕಂಪನಿಗೆ ಕಾರ್ಯದರ್ಶಿಯನ್ನು ನೇಮಕ ಮಾಡಿಕೊಳ್ಳಬಹುದು. ಏನು ಲಿಖಿತ ಕಟ್ಟಳೆಗಳಂತಂದರೆ, ಇದೊಂದು ಅತ್ಯುನ್ನತವಾಗಿರ್ತಕ್ಕಂತಹ ದಾಖಲಾತಿ ಪತ್ರ ಅಂತ ಹೇಳ್ತೀವಿ. ಅಂದರೆ ಕಂಪನಿಯನ್ನು ಪ್ರಾರಂಭಿಸಬೇಕಾದ್ರೆ ಅತಿ ಪ್ರಮುಖವಾಗಿರ್ತಕ್ಕಂತಹ ದಾಖಲಾತಿ ಪತ್ರಗಳು 2 ಆಗ್ತವೆ. ಅದರಲ್ಲಿ ಆರ್ಟಿಕಲ್ ಆಫ್ ಅಸೋಸಿಯೇಷನ್, ಮೆಮೊರೆಂಡಮ್ ಆಫ್ ಅಸೋಸಿಯೇಷನ್ ಅಂತ ಕರಿತೀವಿ. ಅಂದರೆ ಲಿಖಿತ ಕಟ್ಟಳೆಗಳು ಅಂತ. ಆರ್ಟಿಕಲ್ ಆಫ್ ಅಸೋಸಿಯೇಷನ್ ಅಂದರೆ ಲಿಖಿತ ಕಟ್ಟಳೆ. ಇದೊಂದು ಮೂಲ ದಾಖಲಾತಿ ಪತ್ರವಾಗುತ್ತೆ. ಈ ಪತ್ರದ ಆಧಾರದ ಮೇಲೆ, ಲಿಖಿತ ಕಟ್ಟಳೆಗಳ ಆಧಾರ ಮೇಲೆ ಅಥವಾ ಲಿಖಿತ ಕಟ್ಟಳ ಪ್ರಕಾರವಾಗಿ ಕಂಪನಿಗೆ ಕಾರ್ಯದರ್ಶಿಯನ್ನು ನೇಮಕ ಮಾಡಿಕೊಳ್ತೀವಿ. ಅವನು ದಾಖಲಾತಿಗಳನ್ನು ಸೂಚಿಸಲಾಗುತ್ತೆ. ಅಂದರೆ ಕಂಪನಿಯನ್ನು ಮುಂದುವರಿಸಬಹುದಾಗಿ ಅನೇಕ ಸಂದರ್ಭಗಳಲ್ಲಿ ಅವನ ಹೆಸರನ್ನು ಸೂಚಿಸುವುದು. ಕಂಪನಿಯ ಲಿಖಿತ ಕಟ್ಟಳೆಗಳಲ್ಲಿ ಕಂಪನಿಯ ಕಾರ್ಯದರ್ಶಿಯ ಹೆಸರನ್ನು ಸೂಚಿಸಬಹುದು ಅಥವಾ ದಾಖಲಿಸಬಹುದು. ಕಾರಣ ಅಂತಂದರೆ ಕಂಪನಿಗೆ ಅವಶ್ಯಕವಾಗಿರ್ತಕ್ಕಂಥ ದಾಖಲಾತಿ ಪತ್ರವನ್ನು ಯಾರು ತಯಾರಿಸಿದರೆ ಅಂದರೆ ಆ ವ್ಯಕ್ತಿಯನ್ನು ಸೂಚಿಸಬಹುದು ಅಂತ ಹೇಳ್ತಾನೆ. ಆದರೆ ಇದು ಕಾನೂನುಬದ್ಧವಾಗಿರುವುದಿಲ್ಲ, ಇದು ಕಾನೂನು ಬದ್ಧತೆಯನ್ನು ತೆಗೆದುಕೊಂಡಿರುವುದಿಲ್ಲ.
ಯಾವಾಗ ಕಾನೂನು ಬದ್ಧತೆ ಇರುತ್ತೆ ತದನಂತರದಲ್ಲಿ ಕಂಪನಿಯು ಅವನ ಹೆಸರನ್ನು ನಿರ್ದೇಶಕ ಮಂಡಳಿಯವರ ಮುಖಾಂತರ ನೇಮಕ ಮಾಡಿಕೊಳ್ಳಬಹುದು. ಮತ್ತೊಂದು ಹೇಳ್ತೀನಿ, ಕಂಪನಿ ಸ್ಥಾಪನೆಗಿಂತ ಮುಂಚಿತವಾಗಿ ಕಂಪನಿಯ ಕಾರ್ಯದರ್ಶಿಯನ್ನು ಪ್ರವರ್ತಕರಿಂದ ನೇಮಕ ಮಾಡಿಕೊಳ್ಳಬಹುದು. ಲಿಖಿತ ಕಟ್ಟಳೆಗಳ ಆಧಾರದ ಮೇಲೆ ಕೂಡ ಕಂಪನಿಯ ಕಾರ್ಯದರ್ಶಿಯನ್ನು ನೇಮಕ ಮಾಡಿಕೊಳ್ಳಬಹುದು. ಹಾಗಾದರೆ ಕಂಪನಿ ಸ್ಥಾಪನೆ ನಂತರ ಕಂಪನಿಯನ್ನು ಈಗ ಕಂಪನಿಗೆ ಅವಶ್ಯಕವಾಗಿರುವಂಥ ಎಲ್ಲ ದಾಖಲಾತಿಗಳು ತಯಾರಾದವು. ಅದಾದ ಮೇಲೆ ಕಂಪನಿಯನ್ನು ಪ್ರಾರಂಭಿಸೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅಂದರೆ ಕಂಪನಿಯು ಕಾನೂನುಬದ್ಧವಾಗಿ ಕಾರ್ಯರೂಪಕ್ಕೆ ಬಂತು. ಕಂಪನಿಯು ಕಾನೂನುಬದ್ಧವಾಗಿ ಕಾರ್ಯರೂಪಕ್ಕೆ ಬಂದ ನಂತರ ಯಾರು ಕಂಪನಿಯ ಕಾರ್ಯದರ್ಶಿ ನೇಮಕ ಮಾಡಿಕೊಳ್ತಾರೆ? ಇಲ್ಲಿ ಒಂದು ಕಂಡೀಷನ್ಸ್ ಇದೆ. ಕಂಪನಿಯ ಸ್ಥಾಪನೆಗಿನ ಮುಂಚಿತವಾಗಿರುವಂತಹ ಕಾರ್ಯದರ್ಶಿಯನ್ನು ನಾವು ಕಂಪನಿ ಸ್ಥಾಪನೆಯ ನಂತರ ಮುಂದುವರಿಸಬಹುದು ಅವನ ಒಪ್ಪಿಗೆ ಆಧಾರದ ಮೇಲೆ. ಅಂದರೆ ಕಂಪನಿಯ ಕಾರ್ಯದರ್ಶಿ ಒಂದು ವೇಳೆ ಒಪ್ಪಿಗೆ ಇದ್ದರೆ ಅವನ ಒಪ್ಪಿಗೆಯ ಆಧಾರದ ಮೇಲೆ ಕಂಪನಿ ಸ್ಥಾಪನೆಯ ನಂತರ ಕೂಡ ಅವನನ್ನು ನೇಮಿಸಬಹುದು, ಒಂದು ಷರತ್ತುಬದ್ಧ ಆಧಾರದ ಮೇಲೆ. ಯಾಕಂದರೆ ಕಂಪನಿ ಸ್ಥಾಪನೆಗೆ ಮುಂಚಿತವಾಗಿ ಕಾರ್ಯದರ್ಶಿಯು ಒಂದು ಅಥವಾ ಒಂದಕ್ಕಿಂತ ಹೆಚ್ಚಿನ ಕಂಪನಿಗಳಲ್ಲಿ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸಬಹುದು. ಆದರೆ ಕಂಪನಿ ಸ್ಥಾಪನೆ ನಂತರ ಕೇವಲ ಒಬ್ಬ ವ್ಯಕ್ತಿ ಒಂದು ಕಂಪನಿಗೆ ಕಾರ್ಯದರ್ಶಿಯಾಗಿ ಕಾರ್ಯಗಳನ್ನು ನಿರ್ವಹಿಸಬಹುದು. ಅದು ಇಲ್ಲಿ ಸಭೆಗಳ ಮೊದಲನೇ ಕಂಪನಿ ಮಾಹಿತಿ ರವಾನೆ ಹೇಳ್ತಲ್ಲ, ಅಲ್ಲಿ ಅದರ ಬಗ್ಗೆ ಡಿಸ್ಕಷನ್ ಮಾಡುವಂಥದ್ದು. ಹಾಗಾಗಿ ಕಂಪನಿ ಸ್ಥಾಪನೆ ನಂತರ ಕಂಪನಿಯ ಕಾರ್ಯದರ್ಶಿಯನ್ನು ನಿರ್ದೇಶಕ ಮಂಡಳಿಯವರು ಮತ್ತು ಸದಸ್ಯರು ಕೂಡಿಕೊಂಡು ಒಬ್ಬ ವ್ಯಕ್ತಿಯನ್ನು ನೇಮಕ ಮಾಡ್ತೀವಿ. ಆ ವ್ಯಕ್ತಿಯನ್ನು ಕಂಪನಿಯ ಕಾರ್ಯದರ್ಶಿ ಎಂದು ಕರೆಯಲಾಗುತ್ತೆ. ಆಗ ಕಂಪನಿಯ ಕಾರ್ಯದರ್ಶಿ ಏನಾಗ್ತಾನೆ, ಕಂಪನಿ ಸ್ಥಾಪನೆಗಿಂತ ಮುಂಚಿತವಾಗಿ ತಯಾರಿಸಿದಂಥ ಎಲ್ಲ ದಾಖಲಾತಿ ಪತ್ರಗಳನ್ನು ಒಂದು ಕಡೆ ತಯಾರಿಸುವುದಲ್ಲದೆ ತದನಂತರದಲ್ಲಿ ಕಂಪನಿ ಸ್ಥಾಪನೆಯ ನಂತರದಲ್ಲಿ ಕಂಪನಿಯ ಯೋಜನೆಗಳನ್ನು ರೂಪಿಸ್ತಾನೆ. ಕಂಪನಿಯ ಯೋಜನೆಗಳನ್ನು ರೂಪಿಸಿ ಕಾರ್ಯರೂಪಕ್ಕೆ ತರುವುದು ಮತ್ತು ಅವನ ಆದ್ಯ ಕರ್ತವ್ಯವಿರುತ್ತೆ. ಕಂಪನಿಗಳನ್ನು ವ್ಯವಸ್ಥಿತವಾಗಿ ನಡೆಸಿಕೊಂಡು ಹೋಗೋದಕ್ಕೆ, ಯಶಸ್ವಿಯಾಗಿ ನಡೆಸಿಕೊಂಡು ಹೋಗೋದಕ್ಕೆ ಅವಶ್ಯಕವಾಗಿರ್ತಕ್ಕಂತಹ ಎಲ್ಲ ರೀತಿಯಾಗಿರ್ತಕ್ಕಂತಹ ಯೋಜನೆಗಳನ್ನು ರೂಪಿಸಿ ಕಾರ್ಯರೂಪಕ್ಕೆ ತರುವಂಥ ಕೆಲಸವನ್ನು ಕಂಪನಿಯ ಕಾರ್ಯದರ್ಶಿ ಮಾಡ್ತಾನೆ. ಹಾಗಾಗಿ ಕಂಪನಿಯು ಸ್ಥಾಪನೆ ನಂತರದಲ್ಲಿ ನಿರ್ದೇಶಕ ಮಂಡಳಿಯವರು ಮತ್ತು ಸದಸ್ಯರು ಕೂಡಿಕೊಂಡು ಕಂಪನಿಗೆ ಬೇಕಾಗಿರ್ತಕ್ಕಂಥ ಒಬ್ಬ ಕಾರ್ಯದರ್ಶಿಯನ್ನು ನೇಮಕ ಮಾಡೋದು ಅನಿವಾರ್ಯವಾಗಿರುತ್ತೆ. ಹಾಗಾಗಿ ಕಂಪನಿ ಸ್ಥಾಪನೆ ನಂತರ ಅವನನ್ನು ಕಂಪನಿಯ ಕಾರ್ಯದರ್ಶಿನ ಪೂರ್ಣಕಾಲಿಕ ಕಾರ್ಯದರ್ಶಿ ಎಂದು ಕರೆಯಲಾಗುತ್ತೆ. ಪೂರ್ಣಕಾಲಿಕ ಕಾರ್ಯದರ್ಶಿ ಎಂದು ಕಂಪನಿ ಸ್ಥಾಪನೆ ನಂತರ ಕರಿತೀವಿ. ಕಂಪನಿಯ ಸ್ಥಾಪನೆಗಿಂತ ಮುಂಚಿತವಾಗಿ ಕಂಪನಿಯ ಕಾರ್ಯದರ್ಶಿಯನ್ನು ಅರೆಕಾಲಿಕ ಕಾರ್ಯದರ್ಶಿ ಎಂದು ಕೂಡ ಕರೆಯಬಹುದು ಅಂತ ಹೇಳ್ಬೋದು. ಇದು ಕಂಪನಿಯ ಕಾರ್ಯದರ್ಶಿಯನ್ನು ನೇಮಕ ಮಾಡಬೇಕಾಗಿರ್ತಕ್ಕಂಥ ಕೆಲವೊಂದು ವಿಷಯಗಳು. ಹಾಗೆ ಕಂಪನಿ ಸ್ಥಾಪನೆ ಕಂಪನಿಗೆ ಅವಶ್ಯಕವಾಗಿರ್ತಕ್ಕಂಥ ಕಾರ್ಯದರ್ಶಿಯನ್ನು ನೇಮಕಾತಿಯ ವಿಧಾನಗಳೇನಿರ್ತವೆ, ಯಾವ್ಯಾವ ವಿಧಾನಗಳನ್ನು ಅನುಸರಿಸ್ತೀವಿ ಅಂತಂದರೆ, ಮೊದಲನೇದ ನಿರ್ದೇಶಕ ಮಂಡಳಿಯವರ ಸಭೆ. ಹೀಗೆ ತಾನೇ ಹೇಳಿದೆ, ಕಂಪನಿ ಸ್ಥಾಪನೆ ಆಗುತ್ತೆ. ಸ್ಥಾಪನೆ ಆದರೆ ಕಾನೂನುಬದ್ಧವಾಗಿ ಅದಕ್ಕೊಂದು ಕಾನೂನುಬದ್ಧವಾಗಿ ಬದ್ಧತೆ ಬರುತ್ತೆ. ಯಾವಾಗ ಕಾನೂನುಬದ್ಧವಾಗಿ ಬದ್ಧತೆ ಬರುತ್ತೆ ಅದರ ಆಧಾರದ ಮೇಲೆ ಮಂಡಳಿಯ ಸಭೆಯನ್ನು ಕರಿತಕ್ಕಂಥದ್ದು, ನಿರ್ದೇಶಕ ಮಂಡಳಿಯವರ ಸಭೆಯನ್ನು ಕರಿತಕ್ಕಂಥದ್ದು. ಕಂಪನಿಯಲ್ಲಿ ನಿರ್ದೇಶಕ ಮಂಡಳಿಯವರ ಸಭೆಯಲ್ಲಿ ಒಂದು ಯೋಜನೆಗಳ ಮುಖಾಂತರ ಒಂದು ವಿಷಯವನ್ನು ಚರ್ಚಿಸಿ, ಅಂದರೆ ಯಾವ ವ್ಯಕ್ತಿಗಳನ್ನು ನೇಮಕ ಮಾಡಬೇಕು ಅಂತಕ್ಕಂಥದ್ದು ಚರ್ಚಿಸಿ ಅದರ ಆಧಾರದ ಮೇಲೆ ಕಂಪನಿಗೆ ನೇಮಕಾತಿಯನ್ನು ಮಾಡಿಕೊಳ್ಳಬಹುದು. ಮತ್ತೊಂದು ಹೇಳ್ತೀನಿ, ಕಂಪನಿಯ ನಿರ್ದೇಶಕ ಮಂಡಳಿಯ ಸಭೆಯನ್ನು ಕರೆದು ಸಭೆಯಲ್ಲಿ ವಿಷಯದ ಬಗ್ಗೆ ಚರ್ಚಿಸಿ ಅಂತಿಮವಾಗಿ ಒಬ್ಬ ಕಾರ್ಯದರ್ಶಿಯನ್ನು ನೇಮಕ ಮಾಡಿಕೊಳ್ಳಬಹುದು. ಹಾಗಾಗಿ ಕಂಪನಿಯ ಕಾರ್ಯದರ್ಶಿಯನ್ನು ನಿರ್ದೇಶಕ ಮಂಡಳಿಯವರ ಸಭೆಯ ಆಧಾರದ ಮೇಲೆ, ಅದರಲ್ಲಿ ಮೆಜಾರಿಟಿ ಆಧಾರದ ಮೇಲೆ ಒಬ್ಬ ವ್ಯಕ್ತಿಯನ್ನು ನೇಮಕ ಮಾಡಿಕೊಂಡು ಅವನ ಮುಖಾಂತರ ವ್ಯವಹಾರದ ಚಟುವಟಿಕೆಗಳನ್ನು ಕಾರ್ಯರೂಪಕ್ಕೆ ತರತಕ್ಕಂಥದ್ದು. ಹಾಗೆ ಕಂಪನಿ ಕಾರ್ಯದರ್ಶಿಯ ಸೇವಾ ಒಪ್ಪಂದ ನೋಡಿ, ಯಾವಾಗ ಕಂಪನಿ ಕಾನೂನುಬದ್ಧತೆ ಬರುತ್ತೆ ಹಾಗೇನಾಗುತ್ತೆ, ಅವನು ಪೂರ್ಣಕಾಲಿಕ ಕಾರ್ಯದರ್ಶಿ ಅಂತ ಕರಿತೀವಿ. ಆ ಪೂರ್ಣಕಾಲಿಕ ಕಾರ್ಯದರ್ಶಿ ಮತ್ತು ಕಂಪನಿ ನಡುವೆ ಒಂದು ಒಪ್ಪಂದ ಏರ್ಪಡಲಾಗುತ್ತೆ. ಯಾವ್ಯಾವ ಒಪ್ಪಂದ ಮಾಡ್ತಾರೆ ಅಂದರೆ ಸೇವಾ ಒಪ್ಪಂದಗಳು ಅಂತ ಹೇಳ್ತಾನೆ. ಕಂಪನಿಗೆ ನೇಮಕವಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಅವನು ಎಷ್ಟು ವರ್ಷಗಳ ಕಾಲ ನಮ್ಮ ಕಂಪನಿಗೆ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸಬೇಕು, ಒಂದು ಅಗ್ರಿಮೆಂಟ್ ಹೇಳ್ತೀವಿ. ಆ ಅಗ್ರಿಮೆಂಟಲ್ಲಿ ಕ್ಲಿಯರ್ ಕಟ್ಟಾಗಿ ಸ್ಪಷ್ಟತೆಯಿಂದ ಒಂದು ಒಪ್ಪಂದವನ್ನು ಮಾಡ್ಕೊಳ್ತೀವಿ. ಆ ಒಪ್ಪಂದದಲ್ಲಿ ಕಾರ್ಯದರ್ಶಿಗೆ ಕೊಡಬೇಕಾಗಿರ್ತಕ್ಕಂಥ ಸಂಭಾವನೆ ಎಷ್ಟು, ಕಾರ್ಯದರ್ಶಿ ನಮ್ಮ ಕಂಪನಿಯಲ್ಲಿ ಕಾರ್ಯದರ್ಶಿಯಾಗಿ ಎಷ್ಟು ವರ್ಷಗಳ ಕಾಲ ಕಾರ್ಯವನ್ನು ನಿರ್ವಹಿಸಬೇಕು, ಕಂಪನಿಯ ಕಾರ್ಯದರ್ಶಿಗೆ ಎಷ್ಟು ದಿನಗಳ ರಜಾ ಸೌಲಭ್ಯಗಳನ್ನು ನೀಡಬೇಕಾಗಿರುತ್ತೆ, ಹಾಗೆ ಅವನ ಬಡ್ತಿಯ ನಿಯಮಗಳೇನು, ಅವನ ಹಕ್ಕುಗಳೇನು, ಕಾರ್ಯದರ್ಶಿಯ ಹಕ್ಕುಗಳೇನು, ಕಾರ್ಯದರ್ಶಿಯ ಕರ್ತವ್ಯಗಳೇನು. ಅಂದರೆ ಸೇವಾ ಒಪ್ಪಂದದಲ್ಲಿ
ಕಂಪನಿಯ ಸೇವಾ ಒಪ್ಪಂದದಲ್ಲಿ, ಸೇವಾ ಒಪ್ಪಂದ ಅಂದರೆ ಕಂಪನಿ ಮತ್ತು ಕಾರ್ಯದರ್ಶಿಯ ನಡುವೆ ಒಂದು ಒಪ್ಪಂದ ಏರ್ಪಡಲಾಗುತ್ತೆ, ಅದನ್ನು ಸೇವಾ ಒಪ್ಪಂದ ಎಂದು ಕರೆಯಲಾಗುತ್ತೆ. ಆ ಸೇವಾ ಒಪ್ಪಂದದಲ್ಲಿ ಕಂಪನಿಗೆ ಅವಶ್ಯಕವಾಗಿರ್ತಕ್ಕಂತಹ ಕಾರ್ಯದರ್ಶಿಗೆ ಕೊಡಬೇಕಾಗಿರ್ತಕ್ಕಂಥ ಸಂಭಾವನೆಯ ಬಗ್ಗೆ ಆಗಿರಬಹುದು, ಅಥವಾ ಅವನ ಬಡ್ತಿಯ ನಿಯಮಗಳ ಬಗ್ಗೆ ಆಗಿರಬಹುದು, ಅಥವಾ ಅವನ ಹಕ್ಕುಗಳನ್ನು, ಅವನ ಕರ್ತವ್ಯಗಳನ್ನು, ಅವನ ಜವಾಬ್ದಾರಿಗಳನ್ನಾಗಿರಬಹುದು, ಅಥವಾ ಇನ್ನಿತರ ರೀತಿಯ ರಜೆಯ ಸೌಲಭ್ಯಗಳನ್ನಾಗಿರಬಹುದು, ಅಥವಾ ನೇಮಕಾತಿಯ ಅವಧಿಯಾಗಿರಬಹುದು. ಈ ಎಲ್ಲ ವಿಷಯಗಳ ಬಗ್ಗೆ ಚರ್ಚಿಸಿ ಒಂದು ಒಪ್ಪಂದವನ್ನು ಮಾಡಿಕೊಳ್ತಾನೆ. ಆ ಒಪ್ಪಂದದ ಆಧಾರದ ಮೇಲೆ ಕಂಪನಿಯು ನೇಮಕಾತಿಗಳನ್ನು ಮಾಡಿಕೊಳ್ಳಬಹುದು. ಇದು ನೇಮಕಾತಿಯ ವಿಧಾನ ಆಗಿರುತ್ತೆ. ಹಾಗೆ ನಿರ್ದೇಶಕರ ದಾಖಲು ಪುಸ್ತಕದಲ್ಲಿ ನಮೂದಿಸಲಾಗುತ್ತೆ. ನೋಡಿ, ಯಾವಾಗ ಕಂಪನಿ ಕಾನೂನು ರೀತ್ಯದಲ್ಲಿ ನೇಮಕವಾಗ್ತಾನೆ, ಅದಾದ ನಂತರ ಕಂಪನಿಯ ನಿರ್ದೇಶಕರ ದಾಖಲಾತಿ ಪುಸ್ತಕದಲ್ಲಿ ಅವನ ಹೆಸರನ್ನು ಸೂಚಿಸಬೇಕು. ಇದು ಕಡ್ಡಾಯವಾಗಿರುತ್ತೆ. ಕಂಪನಿಯ ನಿರ್ದೇಶಕರ ಪುಸ್ತಕದಲ್ಲಿ, ಕಂಪನಿಯ ನಿರ್ದೇಶಕರ ದಾಖಲಾತಿ ಪುಸ್ತಕದಲ್ಲಿ ಅಕಾರ್ಡಿಂಗ್ ಟು ಕಂಪನೀಸ್ ಆ್ಯಕ್ಟ್ ಅಂದರೆ ಕಂಪನಿಗಳ ಕಾಯ್ದೆ ಪ್ರಕಾರವಾಗಿ, ಕಂಪನಿಗಳ ಕಾಯ್ದೆ 1956 ಪರಿಚ್ಛೇದ 300, ಕಂಪನಿಗಳ ಕಾಯ್ದೆ 1956 ಪರಿಚ್ಛೇದ 300ರ ಪ್ರಕಾರವಾಗಿ ಒಬ್ಬ ಕಾರ್ಯದರ್ಶಿ ನೇಮಕವಾದ ನಂತರ ಅವನ ಹೆಸರನ್ನು ನಿರ್ದೇಶಕರ ದಾಖಲು ಪುಸ್ತಕದಲ್ಲಿ ನಮೂದಿಸುವುದು ಕಡ್ಡಾಯವಾಗಿರುತ್ತೆ ಅಂತ ಹೇಳ್ತಾ ಇದ್ದಾನೆ. ಹಾಗೆ ಅವನ ಮಾಹಿತಿ ಇನ್ಯಾರಿಗೆ ಕೊಡಬೇಕಪ್ಪ, ಕಾರ್ಯದರ್ಶಿ ನೇಮಕ ಮಾಡ್ಕೊಂಡು ಇನ್ನು ಯಾರ್ಯಾರಿಗೆ ಕೊಡಬೇಕು ಮಾಹಿತಿ ಅಂದರೆ ನೋಂದಣಾಧಿಕಾರಿಗಳಿಗೆ ವರದಿಗಳನ್ನು ಸಲ್ಲಿಸ್ತಕ್ಕಂಥ. ನೋಡಿ, ಕಂಪನಿಯು ಕಾರ್ಯದರ್ಶಿ ನೇಮಕವಾದ ನಂತರ ನೇಮಕವಾದ 30 ದಿನಗಳ ಒಳಗಾಗಿ ಯಾವಾಗ ಯಾವುದೇ ಒಂದು ಕಂಪನಿಗೆ ಕಾರ್ಯದರ್ಶಿಯನ್ನು ನೇಮಕ ಮಾಡ್ತೀವಿ, ನೇಮಕ ಮಾಡಿದ 30 ದಿನಗಳ ಒಳಗಾಗಿ ಅವನ ಹೆಸರನ್ನು ನೋಂದಣಿ ಅಧಿಕಾರಿಗಳಿಗೆ ವರದಿಯನ್ನು ಸಲ್ಲಿಸತಕ್ಕದ್ದು. ಯಾಕಂದರೆ ಅದು ಅಕಾರ್ಡಿಂಗ್ ಟು ರೂಲ್, ನಮ್ಮ ಕಾನೂನುಬದ್ಧವಾಗಿ ಆ ನಿಯಮಗಳಿದ್ದಾವೆ, ಆ ನಿಯಮಗಳನ್ನು ಪಾಲನೆ ಮಾಡುವುದು ಕಂಪನಿಯ ಕರ್ತವ್ಯ ಆಗುತ್ತೆ. ಹಾಗಾಗಿ 1956 ಮತ್ತು ಪರಿಚ್ಛೇದ 300ರ ಅಡಿಯಲ್ಲಿ ದಾಖಲಾತಿ ಪುಸ್ತಕಗಳಲ್ಲಿ ರಚಿಸಿದಂತೆ ಅವನ ಮಾಹಿತಿಗಳನ್ನು, ಕಂಪನಿಯ ಕಾರ್ಯದರ್ಶಿಯ ಮಾಹಿತಿಯನ್ನು ನಾವು ನೋಂದಣಿ ಅಧಿಕಾರಿಗಳಿಗೆ, ರಿಜಿಸ್ಟರ್ಗೆ ಅಥವಾ ನೋಂದಣಿ ಅಧಿಕಾರಿಗಳಿಗೆ ವರದಿಯನ್ನು ಸಲ್ಲಿಸುವುದು ಕಡ್ಡಾಯವಾಗಿರುತ್ತೆ. ಅದಾದ ನಂತರ ಮೊದಲಿನ ಕಂಪನಿಗೆ ಮಾಹಿತಿಗಳನ್ನು ರವಾನೆ ಮಾಡ್ತಕ್ಕಂಥ. ನೋಡಿ, ಕಂಪನಿ ಸ್ಥಾಪನೆ ಮಾಡೋದಕ್ಕಿಂತ ಮುಂಚಿತವಾಗಿ ನೇಮಕವಾಗಿರ್ತಕ್ಕಂತಹ ಕಂಪನಿ ಕಾರ್ಯದರ್ಶಿ ಅರೆಕಾಲಿಕ ಅಥವಾ ತಾತ್ಪೂರಿಕ ಕಾರ್ಯದರ್ಶಿ ಅಂತ ಕರಿತೀವಿ. ಈ ಅರೆಕಾಲಿಕ ಅಥವಾ ತಾತ್ಪೂರಿಕ ಕಾರ್ಯದರ್ಶಿ ಏನು ಮಾಡಬಹುದು, ಸ್ಥಾಪನೆಗೆ ಮುಂಚಿತವಾಗಿ 1 ಅಥವಾ 2 ಕಂಪನಿಗಳಿಗೆ, ಒಂದಕ್ಕಿಂತ ಹೆಚ್ಚಿನ ಕಂಪನಿಗಳಿಗೆ ಕಾರ್ಯದರ್ಶಿಯಾಗಿ ಕಾರ್ಯಗಳನ್ನು ನಿರ್ವಹಿಸಬಹುದು. ಅಂದರೆ ಕಂಪನಿ ಸ್ಥಾಪನೆ ಮಾಡೋದಕ್ಕಿಂತ ಮುಂಚಿತವಾಗಿ ಕಂಪನಿಯ ಕಾರ್ಯದರ್ಶಿ ಒಂದಕ್ಕಿಂತ ಹೆಚ್ಚಿನ ಕಂಪನಿಗಳಿಗೆ ತನ್ನ ಕಾರ್ಯಗಳನ್ನು ನಿರ್ವಹಿಸುವುದಕ್ಕೆ ಅರ್ಹನಾಗಿರ್ತಾನೆ. ಆದರೆ ಯಾವಾಗ ಕಂಪನಿ ಸ್ಥಾಪನೆ ಆಗುತ್ತೆ, ಕಾನೂನುಬದ್ಧವಾಗಿ ರಚನೆಯಾಗುತ್ತೆ, ಯಾವಾಗ ಕಂಪನಿ ಒಂದು ವ್ಯವಹಾರ ಸಂಸ್ಥೆ ಕಾನೂನುಬದ್ಧವಾಗಿ ರಚನೆಯಾಗುತ್ತೆ, ರಚನೆಯಾದ ನಂತರ ಆ ಕಂಪನಿಯ ಅರೆಕಾಲಿಕ ಕಾರ್ಯದರ್ಶಿಯು ಅವನನ್ನು ಮುಂದುವರಿಸಬಹುದು ಅಥವಾ ಮುಂದುವರಿಸದೇ ಇರಬಹುದು. ಹೊಸದಾಗಿ ನೇಮಕವಾಗಿರ್ತಕ್ಕಂಥ ಕಾರ್ಯದರ್ಶಿ ಇದ್ದರೆ ಅವನು ಮೊದಲಿನ ಕಂಪನಿಗೆ ಮಾಹಿತಿ ನೀಡುವಂಥ ಅವಶ್ಯಕತೆ ಇರುವುದಿಲ್ಲ. ಆದರೆ ಅವನನ್ನೇ ಮುಂದುವರಿಸುವಂತಿದ್ದರೆ ಅವನಿಗೆ ಷರತ್ತುಬದ್ಧ ಆಧಾರದ ಮೇಲೆ ಬೇರೆ ಕಂಪನಿಗಳ ಜೊತೆಗೆ ಕಾರ್ಯವನ್ನು ನಿರ್ವಹಿಸುವಂತಿಲ್ಲ ಅಂತಕ್ಕಂಥದ್ದು ಹೇಳಬೇಕಾಗುತ್ತೆ. ಹಾಗಾಗಿ ಮೊದಲಿನ ಕಂಪನಿಗೆ ಕಾರ್ಯದರ್ಶಿಯು ಮಾಹಿತಿಯನ್ನು ನೀಡಬೇಕಾಗುತ್ತೆ. ನಾನು ಪೂರ್ಣಕಾಲಿಕನಾಗಿ ಈ ಕಂಪನಿಗೆ ಕಾರ್ಯಗಳನ್ನು ನಿರ್ವಹಿಸ್ತಾ ಇದ್ದೀನಿ, ಹಾಗಾಗಿ ಒಂದಕ್ಕಿಂತ ಹೆಚ್ಚಿನದಾಗಿ ಕಂಪನಿಯ ಸ್ಥಾಪನೆಯ ನಂತರದಲ್ಲಿ ಕಾರ್ಯದರ್ಶಿಯು ಒಂದಕ್ಕಿಂತ ಹೆಚ್ಚಿನ ಕಂಪನಿಗಳಿಗೆ ಕಾರ್ಯಗಳನ್ನು ನಿರ್ವಹಿಸುವುದಕ್ಕೆ ಬರುವುದಿಲ್ಲ, ಕೆಲಸವನ್ನು ಮಾಡೋದಕ್ಕೆ ಬರುವುದಿಲ್ಲ. ಹಾಗಾಗಿ ಕಂಪನಿ ಸ್ಥಾಪನೆ ನಂತರ ಅವನು ಮೊದಲಿನ ಕಂಪನಿಗೆ ಮಾಹಿತಿಗಳನ್ನು ತಿಳಿಸುವುದು ಕಡ್ಡಾಯವಾಗಿರುತ್ತೆ. ಒಂದು ವೇಳೆ ಅವನನ್ನು ಮುಂದುವರಿಸದಿದ್ದಂಥ ಸಂದರ್ಭದಲ್ಲಿ ಹೊಸದಾಗಿ ನೇಮಕವಾಗಿರ್ತಕ್ಕಂಥದ್ದು ಅಥವಾ ಪೂರ್ಣಕಾಲಿಕವಾಗಿ ಕಾರ್ಯದರ್ಶಿ ನೇಮಕವಾದರೆ ಈ ಮಾಹಿತಿಗಳನ್ನು ಅವರಿಗೆ ಕೊಡುವಂಥ ಅವಶ್ಯಕತೆ ಇರುವುದಿಲ್ಲ. ಹಾಗೆ ನಿರ್ದೇಶಕರ ಆಸಕ್ತಿ. ನೋಡಿ, ಇಲ್ಲಿ ನಿರ್ದೇಶಕರ ಆಸಕ್ತಿಯ ಆಧಾರದ ಮೇಲೆ ಕಂಪನಿಯ ಕಾರ್ಯದರ್ಶಿ ಇಟ್ಕೊಳ್ತಾನೆ. ಕಂಪನಿಯ ನಿರ್ದೇಶಕ ಮಂಡಳಿಯವರು ಸಭೆಗಳನ್ನು ಕರೆದು ಆ ಸಭೆಗಳಲ್ಲಿ ವಿಷಯದ ಬಗ್ಗೆ ಚರ್ಚಿಸಿ ಅವರ ಆಸಕ್ತಿಯ ಆಧಾರದ ಮೇಲೆ ಒಬ್ಬ ಕಂಪನಿಯ ಕಾರ್ಯದರ್ಶಿ ಹುಟ್ಟು ಹಾಕ್ತಾರೆ. ಆ ಕಾರ್ಯದರ್ಶಿಯು ಕಂಪನಿಯ ಕಾರ್ಯಚಟುವಟಿಕೆಗಳಲ್ಲಿ ಭಾಗಿಯಾಗಿ ವ್ಯವಸ್ಥಿತವಾಗಿ ನಡೆಸಿಕೊಂಡು ಹೋಗುವಂಥ ಕಾರ್ಯಗಳನ್ನು ನಿರ್ವಹಿಸ್ತಾನೆ. ಹಾಗಾಗಿ ನಿರ್ದೇಶಕರ ಆಸಕ್ತಿ ಕೂಡ ಇಲ್ಲಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಪಾತ್ರ ವಹಿಸುತ್ತೆ. ಯಾಕಂದರೆ ನಿರ್ದೇಶಕರಲ್ಲಿ ಒಬ್ಬರು ಕಾರ್ಯದರ್ಶಿ ಆಗುವತಕ್ಕಂಥ ಸಾಧ್ಯತೆಗಳು ಕೂಡ ಕೆಲವೊಂದು ಸಂದರ್ಭದಲ್ಲಿ ಕಾಣಬಹುದು. ಯಾಕಂದರೆ ಅವರಲ್ಲಿ ಅನುಭವ, ಅವನಲ್ಲಿ ವಿದ್ಯಾರ್ಹತೆ ಮತ್ತು ಶೈಕ್ಷಣಿಕ ಅರ್ಹತೆಗಳಾಗಿರಬಹುದು ಅಥವಾ ಇನ್ನಿತರ ಎಲ್ಲ ಅರ್ಹತೆಗಳು ಮತ್ತು ಗುಣಲಕ್ಷಣಗಳು ಹೊಂದಿದ್ದರೆ ನಿರ್ದೇಶಕರಲ್ಲೂ ಕೂಡ ಕಾರ್ಯದರ್ಶಿ ಆಗುವುದು. ಹಾಗಾಗಿ ಇಲ್ಲಿ ನಿರ್ದೇಶಕರ ಆಸಕ್ತಿ ಆಧಾರದ ಮೇಲೆ ಕಂಪನಿಗೆ ಒಬ್ಬ ಕಾರ್ಯದರ್ಶಿಯನ್ನು ನೇಮಕ ಮಾಡಿಕೊಳ್ಳೋದಕ್ಕೆ ಸಾಧ್ಯತೆಗಳಿರುತ್ತೆ. ಲಾಸ್ಟ್ ಒನ್, ಸಾಮಾನ್ಯ ಸಭೆ. ನೋಡಿ, ಕಂಪನಿಗೆ ಸಾಮಾನ್ಯ ಸಭೆ ಅತ್ಯಂತ ಪ್ರಮುಖವಾದಂಥ ಪಾತ್ರ ವಹಿಸುತ್ತೆ.
ಯಾವಾಗ ಕಂಪನಿಗೆ ಪೂರ್ಣಕಾಲಿಕ ಕಾರ್ಯದರ್ಶಿಯನ್ನು ನೇಮಕ ಮಾಡಲಾಗುತ್ತೆ, ನಿರ್ದೇಶಕರು ಒಂದು ಸಭೆಗಳನ್ನು ಕರೆದು ಆ ಸಭೆಗಳಲ್ಲಿ ವಿಷಯವನ್ನು ಚರ್ಚಿಸಲಾಗುತ್ತೆ. ಅಂತಹ ಸಭೆಗೆ ಸರ್ವಸಾಧಾರಣ ಸಭೆ ಅಥವಾ ಸಾಮಾನ್ಯ ಸಭೆ ಅಂತ ಕರಿತೀವಿ. ಕಂಪನಿ ಸ್ಥಾಪನೆಯ ನಂತರದಲ್ಲಿ ಒಂದು ಸರ್ವಸಾಧಾರಣ ಸಭೆಯನ್ನು ಕರೆಯಲಾಗುತ್ತೆ. ಆ ಸಭೆಯ ಅಧ್ಯಕ್ಷ ನಿರ್ದೇಶಕ ಮಂಡಳಿಯವರಾಗಿರ್ತಾರೆ. ನಿರ್ದೇಶಕರ ಮಂಡಳಿಯವರು ಕರೆದ ಸಾಮಾನ್ಯ ಸಭೆಗಳಲ್ಲಿ ಒಬ್ಬ ಕಾರ್ಯದರ್ಶಿ ಬಗ್ಗೆ ವಿಷಯದ ಬಗ್ಗೆ ಚರ್ಚಿಸಿ ಯಾವ ವ್ಯಕ್ತಿಯನ್ನು ಕಾರ್ಯದರ್ಶಿಯನ್ನಾಗಿ ನೇಮಕ ಮಾಡಿಕೊಳ್ಳಬೇಕೆಂದು ನಿರ್ಧಾರ ತೆಗೆದುಕೊಂಡ ನಂತರ ಅವರು ಒಂದು ಟರಾವನ್ನು ಪಾಸು ಮಾಡ್ತಾರೆ. ಯಾವಾಗ ಟರಾವನ್ನು ಪಾಸು ಮಾಡ್ತಾರೆ ಅಲ್ಲಿಗೆ ಒಬ್ಬ ಕಾರ್ಯದರ್ಶಿ ಸಂಪೂರ್ಣವಾಗಿ ಕಂಪನಿಗೆ ನೇಮಕವಾದಂತೆ ಅವನು ಆ ಕಂಪನಿಯ ಒಂದು ನಿರ್ದೇಶಕರ ಪತ್ರಗಳ ಮುಖಾಂತರ ಅವನನ್ನು ಕಂಪನಿಗೆ ನೇಮಕ ಮಾಡಿಕೊಳ್ಳಲಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಸಾಮಾನ್ಯ ಸಭೆ ಕೂಡ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಪಾತ್ರ ವಹಿಸುತ್ತೆ ಕಂಪನಿಯ ಕಾರ್ಯದರ್ಶಿಯನ್ನು ನೇಮಕ ಮಾಡಿಕೊಳ್ತಕ್ಕಂತಹ ವಿಧಾನಗಳಲ್ಲಿ. ಇಷ್ಟು ಮಾಹಿತಿ ಕಂಪನಿಯ ಕಾರ್ಯದರ್ಶಿಯ ನೇಮಕಾತಿಯಾಗಿರುವುದು ಮತ್ತು ನೇಮಕಾತಿಯ ವಿಧಾನಗಳಾಗಿರುವುದು. ಇವುಗಳ ಆಧಾರದ ಮೇಲೆ ಕಂಪನಿಯ ಕಾರ್ಯದರ್ಶಿಯನ್ನು ನೇಮಕ ಮಾಡ್ತೀವಿ ಮತ್ತು ಅವನು ಕಾರ್ಯರೂಪಕ್ಕೆ ಬರ್ತಾನೆ ಮತ್ತು ಕಾರ್ಯಗಳನ್ನು ನಿರ್ವಹಿಸ್ತಾ ಹೋಗ್ತಾನೆ. ಒಟ್ಟಾರೆ ಹೇಳೋದಾದರೆ ಪ್ರತಿಯೊಂದು ಬಹುರಾಷ್ಟ್ರೀಯ ಕಂಪನಿಗಳಿಗೆ ಅಥವಾ ಪ್ರತಿಯೊಂದು ವ್ಯವಹಾರ ಸಂಸ್ಥೆಗಳಿಗೆ ಅಥವಾ ಪ್ರತಿಯೊಂದು ಕೈಗಾರಿಕೆಗಳಿಗೆ ಒಬ್ಬ ಕಾರ್ಯದರ್ಶಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಪಾತ್ರ ವಹಿಸ್ತಾನೆ. ಕಾರ್ಯದರ್ಶಿಯನ್ನು ಚಾಣಕ್ಯ ಅಂದರೆ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ಕಾರ್ಯದರ್ಶಿ ಎಲ್ಲ ವ್ಯವಹಾರದ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಾನೆ. ಕಂಪನಿಯ ಪ್ರತಿಯೊಂದು ವ್ಯವಹಾರದ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಾನೆ. ಆದ ಕಾರಣ ನಿರ್ದೇಶಕ ಮಂಡಳಿಯವರಾಗಿರಬಹುದು ಅಥವಾ ಪ್ರವರ್ತಕರೇ ಆಗಿರ್ಬೋದು ಅಥವಾ ಲಿಖಿತ ಕಟ್ಟಡ ಪ್ರಕಾರವಾಗಿರ್ಬೋದು, ಕಂಪನಿಯ ಕಾರ್ಯದರ್ಶಿಯನ್ನು ನೇಮಕ ಮಾಡಿಕೊಳ್ಳಬೇಕಾದ್ರೆ ಅತ್ಯಂತ ಜಾಗೃತೆಯಿಂದ ಆಲೋಚನೆಯನ್ನು ಮಾಡಿ ನೇಮಕ ಮಾಡಿಕೊಳ್ತಾರೆ. ಇಷ್ಟು ಮಾಹಿತಿ ನಿಮಗೆ ಕಂಪನಿ ಕಾರ್ಯದರ್ಶಿ ನೇಮಕಾತಿ ಮತ್ತು ನೇಮಕಾತಿಯ ವಿಧಾನಗಳು. ಥ್ಯಾಂಕ್ ಯು ಒನ್ ಅಂಡ್ ಆಲ್.